ಇನ್ನು ಮಳೆಯಬ್ಬರಕ್ಕೆ ಹೊಸಕೆರೆ ಹಳ್ಳಿಯ ದತ್ತಾತ್ರೇಯ ದೇವಾಲಯ ಜಲಾವೃತವಾಗಿದೆ. ಬಿಡದೆ ಸುರಿತಾ ಇದೆ ಬೆಂಗಳೂರಲ್ಲಿ ಮಳೆ. ಹೀಗಾಗಿ ಮಳೆಯಬ್ಬರಕ್ಕೆ ಹೊಸಕೆರೆ ಹಳ್ಳಿಯ ದತ್ತಾತ್ರೇಯ ಟೆಂಪಲ್ ಜಲಾವೃತವಾಗಿರುವಂತದ್ದು. ದೇಗುಲದ ಆವರಣದಲ್ಲಿ ನೀರು, ವಿಗ್ರಹಗಳು, ಫೋಟೋಗಳು ಮುಳುಗಡೆಯಾಗಿದೆ ಮಳೆಯಿಂದಾಗಿ. ದೇಗುಲದ ಒಳಾಂಗಣದಲ್ಲಿದ್ದಂತಹ ಮೂರ್ತಿ, ಫೋಟೋಗಳ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಕೋರಮಂಗಲದಲ್ಲಿ ನೋಡೋದಾದ್ರೆ, ಕೋರಮಂಗಲದ 6ನೇ ಬ್ಲಾಕ್ನಲ್ಲಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಮನೆಗಳಿಗೆ ನೀರು ಕೂಡ ನುಗ್ಗಿದೆ. ಸಂಜೆಯಿಂದ ಸುರಿದ ಮಳೆಯಿಂದಾಗಿ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಸಂಜೆಯಿಂದ ಬಿಡದೆ ಸುರಿತಿರುವಂತಹ ಮಳೆಗಳಿಂದಾಗಿ ಅಲ್ಲಿನ ನಿವಾಸಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಮಳೆ ಬಂದಾಗೆಲ್ಲ ಹೀಗೆ ಆಗುತ್ತೆ ಅಂತ ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರಮಂಗಲದ 6ನೇ ಬ್ಲಾಕ್ನಲ್ಲಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಇದು ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ. ಮಳೆ ಬಂದ್ರೆ ಬೆಂಗಳೂರಲ್ಲಿ ಹೇಳಲೇಬೇಕಾಗಿಲ್ಲ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಇಡೀ ಸಿಟಿನೇ ಹೊಳೆಯಂತಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ನೋಡ್ತಿರ್ಬೋದು, ಹೊಸಕೆರೆಯ ದತ್ತಾತ್ರೇಯ ದೇವಾಲಯ ಫುಲ್ ಜಲಾವೃತವಾಗಿದೆ. ದೇಗುಲದ ಆವರಣದಲ್ಲಿ ನೀರು ನುಗ್ಗಿದ್ದು, ವಿಗ್ರಹಗಳು, ಫೋಟೋಗಳೆಲ್ಲ ಮುಳುಗಡೆಯಾಗಿದೆಯಂತೆ. ಇನ್ನು ದೇಗುಲದ ಒಳಾಂಗಣದಲ್ಲಿದ್ದ ಮೂರ್ತಿ, ಫೋಟೋಗಳು ಕೂಡ ಸ್ಥಳಾಂತರಿಸಲಾಗಿದೆ. ಇದು ಹೊಸಕೆರೆ ಹಳ್ಳಿಯ ದತ್ತಾತ್ರೇಯ ದೇವಾಲಯದ ಪರಿಸ್ಥಿತಿ ಆಗಿದ್ರೆ, ಇನ್ನು ಕೋರಮಂಗಲದಲ್ಲಿ ನೋಡೋದಾದ್ರೆ, ಕೋರಮಂಗಲದಲ್ಲೂ ಕೂಡ ಕಮ್ಮಿ ಇಲ್ಲ. 6ನೇ ಬ್ಲಾಕ್ನಲ್ಲಿ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ನೀಡೋಕೆ ಸ್ಥಳದಿಂದ ಜಗದೀಶ್, ಕೋರಮಂಗಲದಿಂದ ಜಗದೀಶ್, ಹಾಗೆ ಹೊಸಕೆರೆ ಹಳ್ಳಿಯಿಂದ ವಿನಯ್ ಲೈವ್ ಅಲ್ಲಿ ಇದ್ದಾರೆ. ಮೊದಲು ಜಗದೀಶ್ ಅವರನ್ನ ಸಂಪರ್ಕಿಸೋಣ. ಜಗದೀಶ್, ಬೆಂಗಳೂರಲ್ಲಿ ಮಳೆ ಬಂದ್ರೆ ಇಡೀ ಸಿಟಿನೇ ಹೊಳೆಯಂತ ಆಗ್ಬಿಡುತ್ತೆ. ಈಗ ಸದ್ಯ ಕೋರಮಂಗಲದಲ್ಲಿ ಪರಿಸ್ಥಿತಿ ಹೇಗಿದೆ ಜಗದೀಶ್? ಖಂಡಿತ ನಿಶಾ, ಬೆಂಗಳೂರಿನಲ್ಲಿ ಮಳೆ ಅಂದ್ರೆ ಸಾಕು ಜನ ಹಿಡಿಶಾಪ ಹಾಕುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಪ್ರಮುಖವಾಗಿ ಕೋರಮಂಗಲದ ಜನತೆಗೆ ಇದು ಹೊಸದಲ್ಲ. ಯಾಕಂದ್ರೆ ಹಲವು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ಸಮಸ್ಯೆಯನ್ನ ಪಡ್ತಾ ಇದ್ದಾರೆ. ಈಗಾಗಲೇ ಸಂಜೆ ಸುರಿದಂತಹ ಮಳೆ ಈಗಾಗಲೇ ಸಂಪೂರ್ಣವಾಗಿ ಇಲ್ಲಿದ್ದಂತಹ ನೀರುಗಳು ಹೋಗಿದ್ರು ಕೂಡ ಇಲ್ಲಿನ ಅವ್ಯವಸ್ಥೆಗಳನ್ನ ಸರಿಪಡಿಸೋರು ಯಾರು? ಒಂದು ಬಾರಿ ಬಂದ್ರೆ ಓಕೆ, 2 ಬಾರಿ ಬಂದ್ರೆ ಓಕೆ, ಪ್ರತಿ ಸಾರಿ ಮಳೆ ಬಂದಾಗ್ಲೂ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾದ ಸಂದರ್ಭದಲ್ಲಿ ಇಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಸ್ಥಳೀಯರ ಒಂದು ಆರೋಪ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಮಳೆ ಬಂದ್ರೆ ಸಾಕು, ಮೊಣಕಾಲು ಉದ್ದ ಅಲ್ಲ, ಏನೋ ಮೊಣಕಾಲು ಉದ್ದರಷ್ಟು ನೀರು ಬರುತ್ತೆ. ಪ್ರತಿ ಸರಿ 20ರಿಂದ 25 ವರ್ಷದವರೆಗೂ ಕೂಡ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಾ ಇದೆ. ನಮಗೆ ಒಂದು ಪರಿಹಾರ ಇಲ್ಲ ಅಂತಾರೆ. ಕೇವಲ ಈಗ ನಾನೇನು ಕೋರಮಂಗಲ 6 ಬ್ಲಾಕ್ ಅಲ್ಲಿ ಇದ್ದೀನಿ. ಈ 6 ಬ್ಲಾಕ್ ಅಷ್ಟೇ ಅಲ್ಲದೆ ಅನೇಕ ಕಡೆ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು. ಜೊತೆಗೆ ಇಲ್ಲಿ ಕೇವಲ ಮಳೆ ನೀರು ಬಂದಂತಹ ಸಂದರ್ಭದಲ್ಲಿ ನೀರು ನಿಂತ್ಕೊಳ್ಳೋದಲ್ಲ, ಅವರ ಮನೆಯಲ್ಲಿರುವಂತಹ ಸಂಪ್ಗಳಾಗಿರ್ಬೋದು, ಇತರ ಕಡೆ ಎಲ್ಲ ಕೂಡ ನೀರು ಹೋಗುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಕುಡಿಯೋ ನೀರು ಕೂಡ ಹಾನಿಯಾಗುವಂತದ್ದು, ಜೊತೆಗೆ ಅವರಿಗೆ ಇರೋದಕ್ಕೂ ಕೂಡ ಸಾಕಷ್ಟು ಒಂದು ಸಮಸ್ಯೆ ಆಗುವಂತದ್ದು, ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಅಂದ್ರೆ ಇಲ್ಲಿನ ನಿವಾಸಿಗಳು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸುವಂತಹ ಕೆಲಸ ಕೂಡ ಮಾಡ್ತೀನಿ. ಈಗಾಗಲೇ ಏನು ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗಿದೆ ಮೇಡಮ್, ಪ್ರತಿ ವರ್ಷನೂ ಕೂಡ ಇದೇ ರೀತಿ ಸಮಸ್ಯೆ ಆಗುತ್ತೆ. ಮಳೆ ಇವಾಗ ಮಳೆ ನೀರು ಬರೋದ್ರಿಂದ ಫುಲ್ ಈ ಕಡೆ ರೋಡ್ ಬ್ಲಾಕ್ ಆಗುತ್ತೆ. ನಮ್ ಟ್ರಾವೆಲಿಂಗ್ ಮಾಡಕ್ ಕಷ್ಟ. ದಿನ ಮಳೆ ಒಳಗಡೆ ನೀರು ತುಂಬಿಕೊಂಡ್ರೆ ಯಾವ ಕ್ಲೀನ್ ಮಾಡಕ್ ರೆಡಿ ಇಲ್ಲ ಯಾರಿಗೂ. ದಿನ ಮಳೆ, ವಾರದಲ್ಲಿ 3 ದಿನ ಮನೆ ಕೆಳಗಡೆ ನೀರು ತುಂಬಿಕೊಂಡ್ರೆ ಯಾರು ರೆಡಿ ಇರ್ತಾರೆ ಕ್ಲೀನ್ ಮಾಡೋಕ್ಕೆ? ಎಲ್ಲರೂ ವರ್ಕಿಂಗ್ ಪೀಪಲ್ಲು, ಯಾವಾಗ ಮಾಡೋಕ್ಕಾಗತ್ತೆ? ಅದನ್ನೇ ಮಾಡ್ಕೊಂಡು ಬಿದ್ದಿರ್ಬೇಕಾ ಯಾವಾಗಲೂ? ಅಲ್ಲ ಮೇಡಮ್, ಇವತ್ತು ಮಳೆ ಬಂತು, ಇವತ್ತು ಸಮಸ್ಯೆ ಅದೇ ರೀತಿ ಆಗಿತ್ತು. ಇವತ್ತು ವರ್ಸ್ಟು. ನಾನು ಲಾಯರ್, ನಾನು ಆನೇಕಲ್ಲಿಂದ ಬಂದೆ. ನೋಡಿದ್ರೆ ಇಲ್ಲಿ ಸಿಲ್ಕ್ ಬೋರ್ಡಿಂದಾನೆ ಫುಲ್ ಬ್ಲಾಕ್ ಆಗೋಗಿದೆ. ಇಲ್ಲಿ ಮನೆ ಒಳಗಡೆ ಬರೋ ಅಷ್ಟೊತ್ತಿಗೆ ನರಕ ಯಾತನೆ ಅನುಭವಿಸ್ಬಿಟ್ಟಿದ್ದೀನಿ. ಅಲ್ಲ ಮೇಡಮ್, ಇಲ್ಲಿ ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಅಥವಾ ಕಾರ್ಪೊರೇಟರ್ಗಳು ಮಣ್ಣು ಮುಗ್ತಾ ಇದಾರೆ, ಯಾರು ಏನ್ ಮಾಡ್ತಿಲ್ಲ. ನಮ್ಗಳ ಹೆಣದ ಮೇಲೆ ಅವ್ರ ಮನೆ ಕಟ್ಟೋದು ನೆಕ್ಸ್ಟು. ಯಾರು ಪ್ರಯೋಜನ ಇಲ್ಲ ಇಲ್ಲಿ. ಅದಕ್ಕೇನಾದ್ರು ನಮ್ಗೆ ಪರಿಹಾರ ಕೊಡಲೇಬೇಕು. ಇಲ್ಲ ಅಂದ್ರೆ ನಾವು ಇದಕ್ಕೆ ನಮ್ಗೆ ಇನ್ನು ತಡೆಯೋಕ್ಕೆ ಶಕ್ತಿ ಇಲ್ಲ ನಮಗೆ. ಆದ್ರೆ ನಿಶಾ ಈಗಾಗಲೇ ಹೇಳ್ತಾ ಇರುವಂತದ್ದು, ಸ್ಥಳೀಯರು ಸಾಕಷ್ಟು ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಇದೇ ಮೊದಲಲ್ಲ, ಹಲವು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಾ ಇದ್ರು ಕೂಡ ಇದಕ್ಕೆ ಒಂದು ತಕ್ಕ ಪರಿಹಾರವನ್ನ ಕಾಣಿಸುವಲ್ಲಿ ಇಲ್ಲಿ ಕಾರ್ಪೊರೇಟರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ವಿಫಲರಾಗಿದ್ದಾರೆ. ಜೊತೆಗೆ ಇವರಿಂದ ನಾವು ಸಾಕಷ್ಟು ಒಂದು ರೋಸಿ ಹೋಗಿದ್ದೇವೆ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ನಿಶಾ,
ಸರಿ, ಈಗ ಹೊಸಕೆರೆಹಳ್ಳಿಯಿಂದ ವಿನಯ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಸ್ಥಳದಿಂದ ನೇರ ಪ್ರಸಾರದಲ್ಲಿದ್ದಾರೆ. ವಿನಯ್, ಈಗ ಮಳೆ ಅಬ್ಬರಕ್ಕೆ ಹೊಸಕೆರೆಹಳ್ಳಿಯ ದತ್ತಾತ್ರೇಯ ದೇವಸ್ಥಾನ ಫುಲ್ ಜಲಾವೃತವಾಗಿದೆ. ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ತಿಳಿಸ್ಕೊಡ್ಬೋದಾ ವಿನಯ್? ನಿಶಾ, ಬೆಂಗಳೂರಿನಲ್ಲಿ ಮಳೆ ಬಂದರೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಅವಾಂತರ ಸೃಷ್ಟಿ ಮಾಡುತ್ತೆ. ಸಂಜೆ 6:30 ಬಳಿಕ ಸುರಿದಂತ ಮಳೆ ಇನ್ನೂ ಕೂಡ ಬರ್ತಾ ಇದೆ. ಮಳೆಯಿಂದ ಸದ್ಯಕ್ಕೆ ನಾನೀಗ ಹೊಸಕೆರೆಹಳ್ಳಿಯ ಭಾಗದ ದತ್ತಾತ್ರೇಯ ಬಡಾವಣೆಯಲ್ಲಿ ಇದ್ದೀನಿ. ದತ್ತಾತ್ರೇಯ ಬಡಾವಣೆಯಲ್ಲಿ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಜೊತೆಗೆ ಕೆಲವೊಂದಿಷ್ಟು ಕಾರ್ಗಳಾಗಿರ್ಬೋದು, ಬೈಕ್ಗಳು ಎಲ್ಲವೂ ಕೂಡ ತೇಲ್ಕೊಂಡು ಹೋಗಿರುವಂಥದ್ದು. ಆದರೆ ಡೌನ್ ಅಲ್ಲಿರುವಂತಹ ದತ್ತಾತ್ರೇಯ ದೇವಸ್ಥಾನ ನಾವು ಸದ್ಯಕ್ಕೆ ತೋರಿಸ್ತಾ ಇರುವಂಥದ್ದು. ದತ್ತಾತ್ರೇಯ ದೇವಸ್ಥಾನದ ಏನು ಮುಂಭಾಗ ಏನಿದೆ, ಮುಂಭಾಗ ಆಗಿರ್ಬೋದು, ಕಲ್ಯಾಣಿ ಆಗಿರ್ಬೋದು, ಜೊತೆಗೆ ದೇವಾಲಯದ ಒಳಭಾಗ ಏನಿದೆ ಸಂಪೂರ್ಣವಾಗಿ ಗರ್ಭಗುಡಿಯಿಂದ ಹಿಡಿದು ಎಲ್ಲವೂ ಕೂಡ ಜಲಾವೃತವಾಗಿರುವಂತದ್ದು. ಜೊತೆಗೆ ಒಳಭಾಗದಲ್ಲಿರುವಂತಹ ದೇವರು ಕೂಡ ಸದ್ಯಕ್ಕೆ ಈ ಒಂದು ನೀರಿನಲ್ಲೇ ನಿಂತಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಏನು ಹೊಸಕೆರೆಹಳ್ಳಿ ಭಾಗಕ್ಕೆ ಮತ್ತು ಜೊತೆಗೆ ಈ ಭಾಗದಲ್ಲಿರುವಂತಹ ರಾಜಕಾಲುವೆಯ ಕಟ್ಟೆ ಏನು ಒಡ್ಕೊಂಡಿದೆ, ಆ ಕಟ್ಟೆ ಒಡೆದ ಬಳಿಕ ಸಂಪೂರ್ಣವಾಗಿ ರಾಜಕಾಲುವೆಯಿಂದ ನುಗ್ಗಿರುವಂತಹ ನೀರು ಇಲ್ಲಿ 2-3 ಬಡಾವಣೆಗಳಿಗೆ ನುಗ್ಗಿದೆ. ಈ ಪರಿಣಾಮವಾಗಿ ಬರೋಬ್ಬರಿ 100ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಜೊತೆಗೆ ನೀರು ನುಗ್ಗಿದೆ ಅಷ್ಟೇ ಅಲ್ಲದೆ ಅನೇಕ ಅವಾಂತರಗಳನ್ನು ಕೂಡ ಸೃಷ್ಟಿಯಾಗಿರುವಂತದ್ದು. ಜೊತೆಗೆ ದೇವಾಲಯದ ಒಳಭಾಗ ಸಂಪೂರ್ಣವಾಗಿ ಸದ್ಯಕ್ಕೆ ನೀರಿನಿಂದ ಆವೃತವಾಗಿರುವಂತದ್ದು. ಕೇವಲ ಈ ದೇವಾಲಯ ಮಾತ್ರವಲ್ಲ, ಈ ಒಳಭಾಗ ಸಂಪೂರ್ಣವಾಗಿ ಈ ಒಂದು ಬಡಾವಣೆ ಏನಿದೆ, ಈ ಬಡಾವಣೆ ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿರುವಂತದ್ದು. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಕೇವಲ ಯಾವುದೇ ಕಾರಣಕ್ಕೂ ಕಾಟಾಚಾರಕ್ಕೆ ಬಂದು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನ ಮಾಡ್ತಾ ಇಲ್ಲ. BWCSB ಮತ್ತು BBMPಯ ನಿಷ್ಕಾಳಜಿತನ ಮತ್ತು ಬೇಜವಾಬ್ದಾರಿತನವೇ ಇಂತಹ ಒಂದು ಘಟನೆಗಳು ಆಗೋದಕ್ಕೆ ಕಾರಣ. ಯಾಕೆಂದ್ರೆ ರಾಜಕಾಲುವೆಯನ್ನ ಕೇವಲ ತಾತ್ಕಾಲಿಕವಾಗಿ ಮತ್ತು ಕೇವಲ ಅಭಿವೃದ್ಧಿ ದೃಷ್ಟಿಕೋನದಿಂದ ಮಾಡ್ತಾ ಇದ್ದಾರೆ, ಯಾವುದೇ ಶಾಶ್ವತ ಪರಿಹಾರಗಳ ಉದ್ದೇಶಕ್ಕಾಗಿ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲೇ ಇಂತಹ ದೊಡ್ಡ ಮಟ್ಟದ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಕಂಟಿನ್ಯೂ ನೀರು ಬರ್ತಾ ಇದೆ. ಮತ್ತಷ್ಟು ನೀರು ಮಳೆ ಆಗಿ ಮತ್ತೆ ನೀರು ಬಂದರೆ ರಾಜಕಾಲುವೆಯಿಂದ ರಾತ್ರಿ ಪೂರ್ತಿ ಈ ಬಡಾವಣೆಯ ಜನರು ಸಮಸ್ಯೆಯನ್ನು ಎದುರಿಸೋದು ಖಂಡಿತ ನಿಶಾ. ವಿನಯ್, ಇನ್ನು ಆ ದೇವಸ್ಥಾನದ ಅಕ್ಕಪಕ್ಕ ಏನಾದ್ರೂ ಮನೆಗಳಿದ್ದಾವ? ಅಲ್ಲಿನ ಸುತ್ತಮುತ್ತಲಿನ ಜನ ಏನ್ ಹೇಳ್ತಾರೆ? ಅವರ ಪರಿಸ್ಥಿತಿ ಹೇಗಿದೆ ವಿನಯ್? ಖಂಡಿತ ನಿಶಾ, ಯಾಕೆಂದ್ರೆ ಈ ಭಾಗದಲ್ಲಿ ನಾನೀಗ ಸದ್ಯಕ್ಕೆ ತೋರಿಸ್ತೀನಿ. ಇದು ದೇವಸ್ಥಾನಕ್ಕೆ ಹತ್ತಿಕೊಂಡಿರುವಂತಹ 2-3 ಬಡಾವಣೆಗಳಾಗಿರ್ಬೋದು. ಜೊತೆಗೆ ಈ ಭಾಗದಲ್ಲಿರುವಂತಹ ನೀರು ಯಾವ ರೀತಿಯಾಗಿ ತುಂಬಿಕೊಂಡಿದೆ ಅಂದ್ರೆ ನಮಗೂ ಕೂಡ ಈ ಒಂದು ದೇವಸ್ಥಾನದ ಒಳಭಾಗದಲ್ಲಿ ಮತ್ತು ಕೆಲವೊಂದಿಷ್ಟು ಪಕ್ಕದಲ್ಲಿರುವಂತಹ ಬಡಾವಣೆಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ನೀರು ಈ ಒಂದು ದೇವಸ್ಥಾನ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಬೇರೆ ಬಡಾವಣೆಗಳೇನಿದಾವೆ ಈ ಬಡಾವಣೆಗಳಿಗೂ ಕೂಡ ನೀರು ನುಗ್ಗಿರುವಂತದ್ದು. ಈ ಒಂದು ಬಡಾವಣೆಯಿಂದ ದಾಟ್ಕೊಂಡು ಆ ಕಡೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನೀರು ನುಗ್ಗಿದೆ. ಜೊತೆಗೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಮತ್ತು ಕೆಳಮಟ್ಟದಲ್ಲಿ ಬೇಸ್ಮೆಂಟ್ ಅಲ್ಲಿ ಇರುವಂತಹ ಮನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ. ಮನೆ ಮುಂಭಾಗದಲ್ಲಿರುವಂತಹ ಕಾರುಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಆಟೋಗಳು ಎಲ್ಲವೂ ಕೂಡ ಈ ಒಂದು ತೇಲ್ಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಏನಂದ್ರೆ ಈ ಮನೆ ಮುಂದೆ ನಿಂತಿರುವಂತಹ ಕೇವಲ ವೆಹಿಕಲ್ಗಳಷ್ಟೇ ಅಲ್ಲ, ಒಳಭಾಗದಲ್ಲಿರುವಂತಹ ದಿನಸಿ ಪದಾರ್ಥಗಳು, ಎಲೆಕ್ಟ್ರಿಕ್ ಗೂಡ್ಸ್ ಗಳಾಗಿರ್ಬೋದು ಎಲ್ಲವೂ ಕೂಡ ಮಳೆಗೆ ಈ ಭಾಗದ ದತ್ತಾತ್ರೇಯ ಬಡಾವಣೆ ಏನಿದೆ ಸಂಜೆ ಸುರಿದಂತಹ ಸಿಲಿಕಾನ್ ಸಿಟಿಯ ಮಳೆಗೆ ಈ ದತ್ತಾತ್ರೇಯ ಬಡಾವಣೆ ಅತಿ ಹೆಚ್ಚಿನ ಮಟ್ಟಿಗೆ ಒಂದು ಹಾನಿಗೊಳಗಾಗಿರುವಂತದ್ದು. ಈಗ ಅಧಿಕಾರಿಗಳು ಯಾವಾಗ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ ಅವಾಗ ಬರ್ತಾರೆ. ಸ್ಪೆಷಲ್ ಕಮಿಷನರ್ ಆಗಿರ್ಬೋದು, BBMP ಅಧಿಕಾರಿಗಳಾಗಿರ್ಬೋದು ಈಗ ಬಂದು ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಕೇವಲ ಅವಲೋಕನ ಮಾಡುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಆಗಿರುವಂತಹ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಯಾಕಾಯ್ತು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳೋಕೆ ಬಂದಿಲ್ಲ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಇಲ್ಲಿರುವಂತಹ ಸ್ಥಳೀಯರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಿಶಾ, ಧನ್ಯವಾದ ವಿನಯ್ ಹಾಗೂ ಜಗದೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನ ಎದುರುಗಡೆ ನೀರು ಹೇಗೆ ಉಕ್ಕಿ ಹರಿತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ನಿಜವಾಗ್ಲೂ ಇದು ಬೆಂಗಳೂರು ಅಂತ ಶಾಕ್ ಆಗ್ತಾ ಇದೆ. ನೋಡಿ, ಬೆಂಗಳೂರಂತಹ ದೊಡ್ಡ ಸಿಟಿಲಿ ಹಿಂಗ್ ನೀರು ಹರಿಬೇಕಾದ್ರೆ ಇನ್ನು ಉಳಿದ ಗ್ರಾಮೀಣ ಪ್ರದೇಶಗಳ ಪರಿಸ್ಥಿತಿ ಹೇಗಿರಬೇಡ. ಇದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನ ರಸ್ತೆಯಲ್ಲಿ ನೀರು ಹರಿದು ಹೋಗ್ತಾ ಇರುವಂತಹ ದೃಶ್ಯ. ಬೆಂಗಳೂರಿನಲ್ಲಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರೇ ಕೊಚ್ಚಿ ಹೋಗಿದೆ ಅಂತಲೇ ಹೇಳ್ಬೋದು. ನ್ಯಾಷನಲ್ ಕಾಲೇಜ್ ರಸ್ತೆ ಕೂಡ ಫುಲ್ ನೀರು ಆವರಿಸಿದೆ. ಅಲ್ಲಿ ರೋಡಲ್ಲಿ ವೆಹಿಕಲ್ಸ್ ಎಲ್ಲ ನೀರೊಳಗೆ ಮುಳುಗಿ ಹೋಗಿರೋದು ಕಾಣಿಸ್ಬೋದು. ಮನೆಗಳು, ಬೈಕ್, ಕಾರ್ ಹಂಗೆ ನೀರೊಳಗಡೆ ಮುಳುಗಡೆ ಹೋಗಿದೆ. ನಿಜವಾಗ್ಲೂ ಶಾಕ್ ಆಗ್ತಿರ್ಬೋದು ಈ ದೃಶ್ಯ ನೋಡ್ತಾ ಇದ್ರೆ. ನಿಜವಾಗ್ಲೂ ಇದು ನಮ್ಮ ಬೆಂಗಳೂರೇನಾ ಅನ್ನೋ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಇಡೀ ಬೆಂಗಳೂರೇ ಹೊಳೆ ಅಂತ ಆಗ್ಬಿಟ್ಟಿದೆ.